ದೇವರೇ ಎಷ್ಟು ಚಂದ, ಗಂಡಸರಲ್ಲಿ ಇಷ್ಟು ಚಂದ ಇರ್ತಾರ. ಇವತ್ತೇ ನೋಡಿದ್ದೆ ನನ್ನ ನೀವು? ನಮ್ಮನ್ನು ಇವತ್ತೇ ನೋಡಿದ್ದ? ನಿಮ್ಮನ್ನ ಏನ ತಲೆ ಹಾಳಾಗಿದ್ದೆ ನಿಮ್ಮನ್ನ ನೋಡಿ ಚಂದ ಅಂತ ಹೇಳಿಕ್ಕೆ? ನನ್ನ ನೋಡಿದ್ರೆ ಬರೀ ಚಂದ ಅಂತ ಹೇಳಿದ್ರೆ ಆಗುದಿಲ್ಲ, ತುಂಬಾ ಚಂದ ಅಂತ ಹೇಳಿ. ಅದು ಹೋಗಿ ಮನೆ ಹೆಂಡತಿಯಲ್ಲಿ ಕೇಳಿ ಅವಳು ಹೇಳ್ತಾಳೆ ತುಂಬಾ ಚಂದ ನೀವು. ಸುಮ್ಮನಿರಿ, ನಿಮಗೆ ಹೇಳಿದ್ದಲ್ಲ. ಮತ್ತೆ ಇಲ್ಲಿ ನೋಡಿ, ಈ ಮಲಗಿದ ಈ ವ್ಯಕ್ತಿಗೆ ಹೇಳಿದ್ದು. ಊರಿಗೆ ಹೇಳಿದ್ದ? ನಾನು ಗಂಡಸರನ್ನು ನೋಡಿದ್ದು ಇಬ್ಬರನ್ನೇ ಸರಿಯಾಗಿ ನೋಡಿದ್ದು. ಒಂದು ಮನೆಯಲ್ಲಿ ನನ್ನ ಅಪ್ಪಯ್ಯನನ್ನು ಮತ್ತೆ ನನ್ನ ಅಣ್ಣನನ್ನು. ಅಪ್ಪನ ಮುಖ ನೋಡ್ಬೇಕು, ಅಪ್ಪನ ಮೀಸೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನಾನು ಮತ್ತೆ ನನ್ನ ಅಣ್ಣ ಕುಳಿತುಕೊಳ್ಬಹುದು, ಅಷ್ಟು ದೊಡ್ಡ ಜಾಗ ಉಂಟು. ಹಾಗಾಗಿ ಅವರಿಗಿಂತ ಇವ ಚಂದ ಅಂತ ಹೇಳಿದ್ದು. ಬಂದಳೋರ್ವಳೆ ವಿಷಯ ಸುಮಗಳ ಕೊಯ್ಯುತ್ತ, ಬಂದಳ್ ಓರ್ವಳೆ ವಿಷಯ ಸುಮಗಳ ಕೊಯ್ಯುತ್ತ, ಸುಮಗಳ ಕೊಯ್ಯುತ್ತ ಮಲಗಿರ್ಪ ಜೌನಿರಗಾಸನ ಕಂಡೋ ನೋಡಿಗೆ ಹಿಗ್ಗಿದಳಾಗ ನೃಪಕುಮಾರನ ನೋಡಿ ಹಿಗ್ಗಿದಳಾಗ, ನೋಡಿ ಹಿಗ್ಗಿದಳಾಗ, ನೋಡಿ ಹಿಗ್ಗಿದಳಾಗ, ನೋಡಿ ಹಿಗ್ಗಿದಳಾಗ ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವಾನ, ಪಾಡಿ ಪೂರ್ವದ ಪುಣ್ಯವಾನ, ಪಾಡಿ ಪೂರ್ವದ ಪುಣ್ಯವಾನ್, ಪುಣ್ಯವಾನ್, ಪುಣ್ಯವಾನ ಲಕ್ಷಣದೋಳು ರೂಢಿ ಬಸುದ ಅಹುದು 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 ಗಾಢನಿದ್ರಿ ಬಗಿದನ್ಯಾರು ಲಕ್ಷಣದೋಳು ರೂಢಿ ಬಸುದ ನಗುದು, ಲಕ್ಷಣದೋಳು ರೂಢಿ ಬಸುದ ಅಹುದು ಗಾಢನಿದ್ರಿ ಬಗಿದನ್ಯಾರು ಲಕ್ಷಣದೋಳು ರೂಢಿ ಬಸುದ ನಗುದು. ಗಾಢನಿದ್ರಿ ಬೈದನ್ಯಾರು ಲಕ್ಷಣದೋಳು ರೂಢಿ ಬಸುದ ನಗುದು, ಲಕ್ಷಣದೋಳು ರೂಢಿ ಬಸುದ ನಗುದು, ಲಕ್ಷಣದೋಳು ರೂಢಿ ಬಸುದ ನಗುದು. ನೋಡಿ ಹಿಗ್ಗಿದಳಾಗ ಆಶ್ಚರ್ಯವೇ ಆಯಿತು. ರಾಜಕುಮಾರಿ ಚಂಪಕಮಾಲಿನ ನೊಡಗೂಡಿಕೊಂಡು ಪರಿಪರಿಯ ಸುಮಗಳನ್ನು ಅರಸುತ್ತಾ ಹೂದೋಟಕ್ಕೆ ಬಂದೆ. ಅವಳು ಹೂವನ್ನು ಅರಸುತ್ತಾ
ತಾಯಿ ಹೋಗಿಬಿಟ್ಲು. ನಾನು ಒಬ್ಬಳೇ ಈ ಕಡೆಯಲ್ಲಿ ಹೂವನ್ನರಸಿ ಸಾಗುತ್ತಿರುವಾಗ ನೋಡಿದ್ರ ಮರದ ಮೇಲೆ ಇರುವಂತ ಸಂಪಿಗೆಯನ್ನು ಕೊಯ್ಬೇಕು ಅಂತ ಕಾಲ ಮೇಲೆ ಎತ್ತಿದ್ದು. ಎತ್ತಿದ ಕಾಲು ಕೆಳಗಿರಿಸಿದ್ರೆ ಒಂದು ಪ್ರಾಣಿ ಹತ್ಯೆ ಆಗಿ ಹೋಗ್ತಾ ಇತ್ತಲ್ಲ. ಪ್ರಾಣಿ ಹತ್ಯೆ? ಯಾರು ಪ್ರಾಣಿ? ನೋಡಿ, ಮರದ ಬುಡಕ್ಕೆ ತಲೆ ಇಟ್ಟು ಮಲಗಿದ ಈ ವ್ಯಕ್ತಿ ಪ್ರಾಣಿ ಅಲ್ವಾ? ಮನುಷ್ಯ ಪ್ರಾಣಿ? ಮನುಷ್ಯನೂ ಒಂದು ಪ್ರಾಣಿ. ಪ್ರಾಣ ಇರುವುದೆಲ್ಲವೂ ಪ್ರಾಣಿಗಳೇ. ಪ್ರಾಣಿಗಳಿಗೆ ತಲೆ ಮುಂದಾದ್ರೆ ಮನುಷ್ಯನಿಗೆ ತಲೆ ಮೇಲೆ. ಯಾಕೆ ಮೇಲೆ? ಯಾಕೆ? ಅವ ಬುದ್ಧಿಜೀವಿ. ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚಿಸುವಂತ ಯೋಚನಾ ಸಾಮರ್ಥ್ಯ ಪ್ರಾಣಿಗಳಿಗಿಂತ ವಿಶೇಷವಾಗಿ ಮಾನವನಿಗಿರ್ತದೆ ಅಂತ ನಾವು ಆಡುತ್ತೇವೆ. ದೇವರೇ, ಎಷ್ಟು ಚಂದ! ಗಂಡಸರಲ್ಲಿ ಇಷ್ಟು ಚಂದ ಇರ್ತಾರ? ಇವತ್ತೇ ನೋಡಿದ್ದೆ ನನ್ನನ್ನು ನೀವು? ನಮ್ಮನ್ನು ಇವತ್ತೇ ನೋಡಿದ್ದ? ನಿಮ್ಮನ್ನ ಏನ ತಲೆ ಹಾಳಾಗಿದ್ದೆ ನಿಮ್ಮನ್ನ ನೋಡಿ ಚಂದ ಅಂತ ಹೇಳಿಕ್ಕೆ? ನನ್ನ ನೋಡಿದ್ರೆ ಬರೀ ಚಂದ ಅಂತ ಹೇಳಿರಾಗುದಿಲ್ಲ, ತುಂಬಾ ಚಂದ ಅಂತ ಹೇಳಿ. ಅದು ಹೋಗಿ ಮನೆ ಹೆಂಡತಿಯಲ್ಲಿ ಕೇಳಿ ಅವಳು ಹೇಳ್ತಾಳೆ ತುಂಬಾ ಚಂದ ನೀವು. ಸುಮ್ಮನೆ ನಿಮಗೆ ಹೇಳಿದ್ದಲ್ಲ, ಮತ್ತೆ ಇಲ್ಲಿ ನೋಡಿ ಈ ಮಲಗಿದ ಈ ವ್ಯಕ್ತಿಗೆ ಹೇಳಿದ್ದು. ಊರಿಗೆ ಹೇಳಿದ್ದ? ನಾನು ಗಂಡಸರನ್ನು ನೋಡಿದ ಇಬ್ಬರನ್ನೇ ಸರಿಯಾಗಿ ನೋಡಿದ್ದು. ಒಂದು ಮನೆಯಲ್ಲಿ ನನ್ನ ಅಪ್ಪಯ್ಯನನ್ನು ಮತ್ತೆ ನನ್ನ ಅಣ್ಣನನ್ನು. ಅಪ್ಪನ ಮುಖ ನೋಡ್ಬೇಕು, ಅಪ್ಪನ ಮೀಸೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನಾನು ಮತ್ತೆ ನನ್ನ ಅಣ್ಣ ಕುಳಿತುಕೊಳ್ಬಹುದು, ಅಷ್ಟು ದೊಡ್ಡ ಜಾಗ ಉಂಟು. ಹಾಗಾಗಿ ಅವರಿಗಿಂತ ಇವ ಚಂದ ಅಂತ ಹೇಳಿದ್ರು. ಈತ ಯಾರಾಗಿರಬಹುದು? ರೂಪವಂತರಲ್ಲಿ ಅತಿ ರೂಪವಂತ, ವಸಂತ, ಜಯಂತ, ಮನ್ಮಥ, ನಳಕೋಬರಾದಿಗಳು ಅಂತ ನಾವು ಕೇಳಿದ್ದೇವೆ. ಹೌದಪ್ಪ. ಅವನನ್ನೆಲ್ಲ ತಂದು ಇವನ ಕಾಲಿಗೆ ಕಟ್ಟಬೇಕು, ಅಷ್ಟು ಚಂದ. ನಿದ್ರೆ ಮಾಡುವುದು ನೋಡಿದ್ರ ಹಾಡವಾಗಿ ಇವ ನಿದ್ರಿಸ್ತಾ ಇದ್ದಾನೆ. ಬಹುಶಃ ಇವ ನಿದ್ರೆ ಮಾಡುವುದನ್ನು ಗಮನಿಸಿದ್ರೆ ನಿದ್ರೆ ಬಿಟ್ಟು ಒಂದೆರಡು ರಾತ್ರಿ ಆಗಿರ್ಲಿಕ್ಕಿಲ್ಲ, ಬಹುಶಃ 2-3 ತಿಂಗಳಾಯ್ತೋ ಏನು. ಅಲ್ಲದಿದ್ರೆ ನನ್ನ ಗೆಜ್ಜೆಯ ಸಪ್ಪಳಕ್ಕಾದ್ರೂ ಎದ್ದೇಳಬೇಕಿತ್ತಲ್ಲ. ಗಾಢವಾಗಿ ನಿದ್ರಿಸ್ತಾ ಇದ್ದಾನೆ. ಈತನ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ ಈತ ರೂಢಿಪ ಸುತನಹುದು, ಒಂದು ನಾಡಿನ ಅಧಿಕಾರಿ, ಅನುಮಾನವೇ ಇಲ್ಲ. ಪೋಷಾಕುಗಳು ಅದನ್ನು ಸ್ಪಷ್ಟೀಕರಿಸ್ತದೆ. ಹಾಗಾದ್ರೆ ಅದು ಸರಿ. ನಾನು ಬಂದದ್ದು ಹೂವನ್ನರಿಸೋದಕ್ಕಾಗಿ. ಈತನನ್ನು ಕಂಡಾಗ ಈತನ ಕುರಿತಾಗಿ ಆಸಕ್ತಿ ಯಾಕೆ ನನಗೆ? ಈತನ ಕುರಿತ ಅಲ್ವಡಿ
ಹಿಂದಕ್ಕಾಗಿ ಬರುವಳೊಮ್ಮೆ ಆಗ ನಾಚುತ 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 ಆಗ ನಾಚುತ ಆಗ ನಾಚುತ ಹಿಂದಕ್ಕಾಗಿ ಬರುವಳೊಮ್ಮೆ ಇದ ಹೇಗೆ ತಾಳುವೆ ಎಂದು ಬಳಿಗೆ ಸಾರುವಳೊಮ್ಮೆ ಆಗ ನಾಚುತ ಹಿಂದಕ್ಕಾಗಿ ಬರುವಳೊಮ್ಮೆ ಹಿಂದೆ ಬರುವಳೊಮ್ಮೆ ಹೇಗೆ ತಾಳಲಿ ಎಂದು ಹೇಗೆ ತಾಳಲಿ ಎಂದು ಬಳಿಗೆ ಸಾರುವಳೊಮ್ಮೆ ಆಗ ನಾಚುತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬಳಿಗೆ ಸಾರುವಳೊಮ್ಮೆ ಹೇಗೆ ತಾಳುವೆನೆಂದು ಬಳಿಗೆ ಸಾರುವಳೊಮ್ಮೆ ಬಳಿಗೆ ಸಾರುವಳೊಮ್ಮೆ ಪೂಗೋಲನೂರು ಪಾದೆಗೆ ಬೆಚ್ಚುತ ಅಂದು ಹೋಗಲಾತನ ಬಳಿಗೆ ಹೋಗಲ್ ಆತನ ಬಳಿಗೆ
ಹೇಗೆ ತಾಳುವೆ ಎಂದು ಬಳಿಕೆ ಸಾರುವಳುಮ್ಮೆ ಹಿಂದೆ ಬರುವಳುಮ್ಮೆ ಬಳಿಗೆ ಸಾರುವಳುಮ್ಮೆ ಭೂಗೋಲ ನೂರು ಬಾಧೆಗೆ ಬೆಚ್ಚುದಲಂದು ಹೋಗಲಾದನ ಬಳಿಗೆ ಹೋಗಲಾದನ ಬಳಿಗೆ ಬಳಿಗೆ ಬೆಚ್ಚುತ್ತಲಂದು ಹೋಗಲಾದನ ಬಳಿಗೆ ನನಗೆ ಹೀಗಾದದ್ದು ಹಬ್ಬ ದೇವ್ರೆ, ಸ್ವಲ್ಪ ವಾತಾವರಣ ಬದಲಾದಾಗುಂಟಲ್ಲ. ಇಲ್ಲಿವರೆಗೆ ಸರಿ ಇತ್ತು, ಈಗ ಯಾಕೆ ಹೀಗೆ? ಬಿಸಿ 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 ಎಲ್ರಿಗೂ ವಯಸ್ಸಾದವರಿಗೆಲ್ಲ ನಿಮಗೆ ಶೆಕೆ ಆಗುದು. ನಾನು ಹೇಳಿದಾಗಲೂ ಅಂದ್ರೆ ವಯಸ್ಸಾದವರಿಗೆ ಮಾತ್ರ ಶೆಕೆ ಆಗುದು, ಪ್ರಾಯದವರಿಗೆಲ್ಲ ಹಾಗೆ ಬಿಸಿಯನ್ನು ತಣ್ಣಗನ್ನು ಸಹಿಸುವ ಶಕ್ತಿ ಉಂಟು ಅಂತ. ಅಲ್ಲ, ಸಹಿಸುದು ಅದು ಆಗುದು ಸುಳ್ಳಲ್ಲ. ನಿಮಗೆ ಹೊರಗಾಗುವಂಥದ್ದು ಬಿಸಿ ಶೆಕೆ, ನಮಗೆ ಹೊರಗಾಗುತ್ತೆ. ನನಗೆ ಹಾಗಲ್ಲ, ಒಳಗಿಂದ ಬಿಸಿ 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 ಆಗ್ತಾ ಉಂಟು. ಹೌದಾ? ಏನೋ ಒಳಗ್ ಜ್ವರ ಇರ್ಬೋದು. ಬಿಸಿಯಾ? ಇಲ್ಲ, ಚಳಿ 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 ಚಳಿಯ? ಹೌದು. ಉರಿ ಉರಿ ಹೇಳ್ತಾ ಇದ್ದೆ ನಾವು. ಚಳಿಯ? ನೀವು ಬಾವಿ ಕಟ್ಟಿಗೆ ಹೋಗಿ 4 ಕೊಡ್ಕೊಂಡು ನೀರು ಹಾಕೊಳ್ಳಿ, ಸರಿ ಆಗ್ತದೆ. ನಿಮಗೆ ಹೇಳಿದ್ದಲ್ಲ, ಈಗ ನನಗಾಗುವಂತದ್ದು ಯಾಕೆ ಗೊತ್ತಾ? ಯಾಕೆ? ಇದು ಪ್ರಾಯದೋಷ. ಪ್ರಾಯದೋಷ? ಚಳಿ ಬಿಸಿ ಬಿಸಿ ಚಳಿ ಬಿಸಿ ಚಳಿ ಚಳಿ ಬಿಸಿ ಎಲ್ಲ ಆಗ್ತಾ ಇರ್ತದೆ. ಹೌದಾ? ಇದು ಪ್ರಾಯ ಪ್ರಬುದ್ಧನಾದಂತ ಗಂಡು ಹೆಣ್ಣನ್ನು ಕಂಡಾಗ, ಹೆಣ್ಣು ಗಂಡನ್ನು ಕಂಡಾಗ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಆಗುವಂತ ಬದಲಾವಣೆಯನ್ನು ಪ್ರಾಯದೋಷ ಅಂತ ಕರೆದ್ರು. ಓ ಹಾಗೆ. ನನಗೆ ಮಾತ್ರ ಚಳಿ ಬಿಸಿ ಆಗುದಲ್ಲ, ಪ್ರಾಯದ ಕಾಲದಲ್ಲಿ ನಿಮಗೂ ಚಳಿ ಬಿಸಿ ಜೋರಿತ್ತು. ಅಂತ ನಮ್ಗೆ ಈಗ ಪ್ರಾಯ ಹೋಗಿದೆ ಅಂತ ಹೋಗ್ಲಿಲ್ಲ ಅಂತ ಹೇಳುದಾ?
ನಮ್ಗೆ ಉಲ್ಟಪ್ಪ. ನನಗೆ ಗೊತ್ತಿಲ್ಲಪ್ಪ ನೀವು ಎಷ್ಟರ ಮಟ್ಟಿಗೆ ಉಳಿಸಿಕೊಂಡಿದ್ದೀರಿ ಅಂತ. ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಹೀಗಾಗ್ಲೇಬೇಕು ಪ್ರಾಯದ ಕಾಲಕ್ಕೆ. ಆಗ್ಲಿಲ್ಲ ಅಂತ ಆದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಆಡ್ತಾರೆ. ಸರಿ, ನನ್ನ ಜೀವನದಲ್ಲಿ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಆಗುದಿದ್ರೆ ಅದು ಇವನೊಂದಿಗೆ ಆದ್ರೆ ಹೇಗೆ ಹೇಗೆ ಅಂತ ಆಸೆ ಹುಟ್ಟುತ್ತಾ ಇದೆ. ನೋಡಿದ್ದೀರಾ ಎಂತ ಚಂದ, ಎಂತ ರೂಪ. ಈತನನ್ನು ನೋಡಿದ್ದೇ ನೋಡಿದ್ದು. ಅವ ಉಪದ್ರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. ಮಾರ ಪಂಚ ಸುಮಶರಗಳನ್ನು ವಂಚನೆ ಇಲ್ಲದೆ ಪ್ರಯೋಗಿಸ್ತಾ ಇದ್ದಾನೆ. ಸ್ಥಾಪನ, ಸಂಬನ, ಶೋಷಣ, ಉನ್ಮಾದನ, ಇಂಥ ಬದಲಾವಣೆಗಳು ಆ ಬಾಣದಿಂದ ಆಗುತ್ತದಂತೆ. ನನಗೀಗ ಹಾಗೆ ಆಗ್ತಾ ಇದೆ. ಏನು ಮಾಡುದು? ಹೋಗಿ ಎಬ್ಬಿಸಿ ಮಾತಾಡಿಸ. ನೆರೆಯಲೆತ್ತಿಸುವೆ ಎಂದು ನೆರೆಯಲೆತ್ತಿಸುವೆ ಎಂದು ಎಣಿಸಿ ಕಾಲ ಸರಿಯಲ್ಲ ಎನ್ನುತ್ತಾನಿಂದು ಎಣಿಸಿ ಕಾಲ ಸರಿಯಲ್ಲ ಎನ್ನುತ್ತಾನಿಂದು ಪರಿಕಿಸೆ ಕಂಚುಕ ಸೆರಗಿನೊಳಿಗ ಪರಿಕಿಸೆ ಕಂಚುಕ ಸೆರಗಿನೊಳಿಗ ಸಾದ ಬರೆದ ಲೇಖನ ಕಂಡು ಬೆರಗಾಗಿ ವಾಚಿಸ ನೆರೆಯಲೆತ್ತಿಸುವೆ ಎಂದು ಎಣಿಸಿ ಕಾಲ ಸರಿಯಲ್ಲ ಎನ್ನುತ್ತ ನಿಂದು ಎಣಿಸಿ ಕಾಲ ಸರಿಯಲ್ಲ ಎನ್ನುತ್ತ ನಿಂದು ನೆರೆಯಲೆತ್ತಿಸುವೆ ಎಂದು. ಹೋಗಿ ಇವನನ್ನು ಎಬ್ಬಿಸುದಾ? ಎಬ್ಬಿಸಿದ್ರೆ ಭಯವಾಗ್ತದೆ. ಕೆಲವರಿಗೆಲ್ಲ ನಿದ್ರೆ ಕಣ್ಣಲ್ಲಿ ಹೊಡೆಯುವ ಅಭ್ಯಾಸ ಉಂಟಂತೆ. ಹೋಗಿ ನಾನು ಇವನನ್ನು ಎಬ್ಬಿಸುವುದು. ಹೀಗೆ ಎಚ್ಚರಗೊಂಡು ನೋಡಿ ಯಾರು ಅಂತೇಳಿ ಎತ್ತಿದ ಕೈಯಲ್ಲಿ ಬಾರಿಸಿದ್ರೆ ಇವ ಹೊಡೆದ ಪೆಟ್ಟಿಗೆ ಮತ್ತೆ ನಾನು ಮೂರ್ಛೆ ಹೋದ್ರೆ ಮನೆಯಲ್ಲಿ ನನ್ನ ಅಪ್ಪನೇ ಬರಬೇಕು ಎಬ್ಬಿಸ್ಕೊಂಡು ಹೋಗ್ಲಿಕ್ಕೆ. ಅದು ಬೇಡ. ಏನು ಮಾಡುದು? ಹಾಗಾದ್ರೆ ಇವ ಯಾರು, ಇವನ ಹೆಸರು ಯಾವುದು ನನಗೆ ಅರ್ಥವೇ ಆಗ್ತಾ ಇಲ್ಲ. ಆದ್ರೆ ಏನಂತೆ ಬಂದಿದ್ದಕ್ಕೆ ಕಣ್ತುಂಬಿ ಇದ್ದನನ್ನು ನೋಡಿ ಹೋಗ್ತೇನೆ. ನೋಡಿದ್ರ ಹಣೆ ಅಂತ ಹೇಳಿದ್ರೆ ಬಂಗಾರದ ಮಣೆ, ವೀರ ಕಾಂತಿಯನ್ನು ಹೊರಸೂಸುವಂತ ಆ ವೀರ ಕಂಗಳು, ನೀಳವಾದ ತೊಳು, ಅಗಲವಾದ ಎದೆ. ಅಯ್ಯೋ ದೇವರೇ, ನೋಡಿ ಇವನಿಗೆ ಮೀಸೆ ಇಲ್ಲ. ಹೌದಾ? ಮೀಸೆ ಇಲ್ಲ. ಗಂಡಸರಿಗೆ ಮೀಸೆ ಇರ್ಬೇಕಲ್ಲ. ಹೌದಪ್ಪ. ಪೌರುಷದ ಪತಾಕೆ ಯಾವುದು? ಪುರುಷರ ಪೌರುಷದ ಪತಾಕೆ ಮೀಸೆ ಅಲ್ವಾ? ಆದ್ರೆ ಇವನಿಗೆ ನನ್ ಗೊತ್ತಿಲ್ಲ. ನನ್ ಗೆಳತಿ ಹೇಳಿದ್ದು ಅವಳಿಗೆ ಮದುವೆಗೆ 2 ಮಕ್ಕಳು ಉಂಟು. ಅವಳು ಹೇಳುದು ಏ ವಿಷಯ ಗಂಡಸರ ಮುತ್ತಿನ ಸವಿ ಹೆಚ್ಚುದು ಮೀಸೆ ಚುಚ್ಚಿದಾಗಂತೆ. ಅಯ್ಯೋ ದೇವ್ರೆ, ಇವನಿಗೆ ಮೀಸೆ ಇಲ್ವಲ್ಲ. ಇಲ್ಲ ಅಂತ ಬೇಸರ ಮಾಡಿಕೊಳ್ಳುವುದಿಲ್ಲ. ಇಲ್ದಿದ್ರೆ ಮತ್ತೊಂದು ಸುಖ ಇರ್ಬೋದು, ಯಾರಿಗೂ. ನೀಳವಾದಂತ ತೋಳು, ಅಗಲವಾದ ಎದೆ, ಆ ಸೊಂಟ. ಅಯ್ಯೋ ಇಲ್ಲಡಿ ಸೊಂಟದಲ್ಲಿ ಗಂಟುಂಟು. ಸೊಂಟದಲ್ಲಿ ಗಂಟು ಉಂಟ? ಹೌದು. ಯಾವ ಗಂಟು? ತಿಂಡಿ ಗಂಟ ನೋಡಿ. ತಿಂಡಿ ಗಂಟ ಅಲ್ಲ, ಅದು ಯಾವುದೋ ಒಂದು ವಿಷಯವನ್ನು ಹೊತ್ತಿರುವ ಗಂಟು ಅಂತ ಅನಿಸ್ತದೆ. ಗಾಢವಾಗಿ ನಿದ್ರಿಸ್ತಾ ಇದ್ದಾನೆ, ಆಗಾಗ ಗಂಟು ಮುಟ್ಟಿಕೊಳ್ತಾ ಇದ್ದಾನೆ. ನಿದ್ರೆ ಕಂಡಲ್ಲೂ ತಾನು ತಂದಿರುವಂತ ವಸ್ತುವಿನ ಕುರಿತಾಗಿ ಎಷ್ಟು ಜಾಗ್ರತೆ ಅಂತ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಶೇಷ ಇರಬಹುದು. ಆ ವಿಶೇಷವನ್ನು ಈ ವಿಷಯ ತಿಳಿದ್ರೆ ಹೇಗೆ ನೋಡುವ ಏನೋ ಬದಲಾವಣೆ ಆಗಬಹುದು. ಏನೇ ಆಗ್ಲಿ ನನಗೊಂದು ಉಪಕಾರ ಮಾಡ್ತೀರಾ? ಏನು ಉಪಕಾರ? ಗಂಟಿರುವುದು ಗಂಡಸರ ಕೈಯಲ್ಲಿ, ನೀವು ಗಂಡಸು, ಹಾಗಾಗಿ ನೀವು ಕೆಳಗಿಳಿದು ಆ ಗಂಟನ್ನು ಬಿಡಿಸಿ ಈ ವಿಷಯಕ್ಕೆ ತಂದು ಕೊಡ್ತೀರಾ? ನಮ್ಮ ಹತ್ರ ಆಗುದಿಲ್ಲ ಮರ್ರೆ. ಆ ರೀತಿಯ ಒಂದು ಕೆಲಸ ಮಾಡಿ ಅಭ್ಯಾಸವೇ ಇಲ್ಲ ನಮ್ಗೆ. ಬೇರೆಯವ್ರ ಗಂಟಿಗೆ ಕೈ ಕೊಟ್ಟು. ಹೌದಾ? ಅದು ಒಳ್ಳೆ ಗುಣ. ದೇವರೇ, ಇನ್ನೊಬ್ಬರ ಗಂಟಿಗೆ ನಾವು ಕೈ ಹಾಕಬಾರ್ದು. ನಾವು ಸಂಪಾದಿಸಿದ ಗಂಟು ಉಳಿಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಲ್ವಾ? ಏನೇ ಆಗ್ಲಿ ನಾನೇ ಹೋಗ್ತೇನೆ. ನಾನು ದೇವರನ್ನು ಸ್ಮರಿಸುತ್ತಾ ಹೋಗ್ತೇನೆ. ದೇವ್ರೆ 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 ದೇವ್ರೆ. ಇದ್ಯಾವ ಪ್ರಾಣಿ ಈ ನಮ್ಮ ಈ ರೀತಿ ಬೊಬ್ಬೆ ಹಾಕ್ತದೆ ಅಂತಂದ್ರೆ? ಏನೇ ಇರ್ಲಿ ನಮ್ಗೆ ಯಾಕೆ? ಯಾರಾದ್ರೂ ಬಂದ್ರೆ ಹೇಳಿ ಆಯ್ತಾ, ನಾನು ಗಂಟು ಬಿಡಿಸ್ತೇನೆ. ಯಾರಿಗೂ ಹೇಳ್ಬೇಡಿ, ನಮ್ಮಲ್ಲೇ ಇರ್ಲಿ ಆಯ್ತಾ? ನಾನು ಅಲ್ಲಿ ಬರೋದಿಲ್ಲ, ಇಲ್ಲೇ ಇರ್ತೇನೆ. ಸತ್ತು ಮಾಡಿದ್ರೆ ಗೊತ್ತಾಗ್ತದೆ. ನೋಡಿ, ಇದು ಯಾರ್ಯಾರ ಗಂಟಲ್ಲ, ಅಪ್ಪನ ಗಂಟು. ರಾಜಮುದ್ರೆ ಕಾಣಿಸ್ತಾ ಉಂಟು. ಅಪ್ಪನ ಗಂಟಿಗೆ ಕೈ ಹಾಕುವ ಅಧಿಕಾರ ಇರೋದು ಯಾರಿಗೆ? ಹೌದಪ್ಪ, ಮಕ್ಕಳಿಗೆ ಅಲ್ವಾ? ಅಪ್ಪಯ್ಯ ಮಾಡಿಟ್ಟ ಗಂಟು ಮಕ್ಕಳಿಗೆ, ಮತ್ತೆ ಇನ್ನೊಬ್ರಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅವರು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಸುಪ್ರೇಮದಿಂದಲೇ ತನ್ನ ಮದನಂಗೆ. ಈ ದೇವ್ರೇ, ನನ್ನ ಅಪ್ಪಯ್ಯ ಅಣ್ಣನಿಗೆ ಬರೆದಂತ ಲೇಖನ. ಅಪ್ಪನ ಅಕ್ಷರ ಎಷ್ಟು ಚಂದ ಗೊತ್ತಾ? ಕೆಸರಿನ ಮೇಲೆ ಕುಳಿತ ಕಾಗೆ ಎಂದು ಬಿಳಿ ಬಟ್ಟೆ ಮೇಲೆ ಕಾಲಿರಿಸಿ ಹೋದಾಗೆ. ಅಷ್ಟು ಚಂದ, ಯಾರಿಗೂ ಓದ್ಲಿಕ್ಕಾಗುದಿಲ್ಲ. ಹೀಗೆ ಬರೆಸಿ ನೇಮಿಸಿದ ಚಂದ್ರಹಾಸ ಮಹಾಹಿತ, ಚಂದ್ರಹಾಸ ಮಹಾಹಿತ ನಮಗೆ
ಇವ ಚಂದ್ರಹಾಸ ನನಗಾಗಬಹುದು, ಹೆಸರು ಕೇಳಲಿಕ್ಕೆ ಆಗ್ಬಹುದು ಅಂತ. ಹೊತ್ತು ಗಳೆಯದಿ ಬಂದ ಬಳಿಕಿವನ ಕುಲವಿತ್ತವಯೋ ವಿಕ್ರಮಗಳನ್ನು ನೀ ನೋಡುತ್ತಿರದೆ ಕೋಡು ವಿವಿಷ. ಕಣ್ಣಿಗೆ ಕಸ ಬಿತ್ತು. ಅವಸರದಲ್ಲಿ ಓದಿದ್ರೆ ಹೀಗೆ ಆಗುದು. ಹೊತ್ತು ಗಳೆಯದಿ ಬಂದ ಬಳಿಕಿವನ ಕುಲವಿತ್ತವಯೋ ವಿಕ್ರಮಗಳನ್ನು ನೀ ನೋಡುತ್ತಿರದೆ ಕೋಡು ವಿಷ. ವಿಷವ ಬಾಲಕಗೆ ಉತ್ತರೋತ್ತರ. ಇಂಥ ಚಂದದ ಹುಡುಗನಿಗೆ ವಿಷ ಕೊಡ್ಬೇಕು ಅಂತ ಬರೆದಿದ್ರಲ್ಲ ಈ ಲೇಖ ಹರ್ದಾಕ್ಬೇಕು ಅಂತ ತಿಳಿಸಿದ್ರು. ಅಪ್ಪ ಬರೆದ ಲೇಖನ. ಹಾಗಾದ್ರೆ ವಿಷ ಕೊಟ್ರೆ ಉತ್ತರೋತ್ತರ ಆಗುತ್ತದ, ಉತ್ತರ ಕ್ರಿಯೆ ಆಗ್ತದ? ಉತ್ತರ ಕ್ರಿಯೆ ಆಗುದು. ಸರಿ. ಹಾಗಾಗಿ ವಿಷವ ಇದ್ದದ್ದು ವಿಷಯ ಆಗ್ಬೇಕು. ಅಕ್ಷರ ತಿದ್ದಬೇಕು ಅಂತಾದ್ರೆ ತಿದ್ದುದಕ್ಕೆ ಲೇಖನಿ ಬೇಡವಾ? ಅಲ್ಲ, ಒಂದು ಲೇಖನಿ ಇದ್ರೆ ಕೊಡಿ. ಲೇಖನಿ? ಈ ಉತ್ಸವದ ರಥ ಹೋದ ಲೇಖನಿ ಕೊಡಿ. ನಾವು ಅದನ್ನೆಲ್ಲ ಹಿಡ್ಕೊಂಡು ತಿರುಗುದೇ ಇಲ್ಲ. ಬಟ್ಟೆ ಕೆಚ್ಚಲಿ ಅಲ್ಲ, ಯಾರು ಸಿಗ್ತದೆ ನೋಡಿ ತಗೊಳ್ತಾರೆ. ಹೌದಾ? ನೀವು ಕೊಡ್ತಿದ್ರೆ ಏನಂತ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಒಬ್ಬರು ಎಂದಾಗ ನಗದೋಳದರ ತಿದ್ದಿ ಎಂದಾಗ ನಗದೋಳದರ ತಿದ್ದಿ ಕಂಚು ಕದ ತುದಿಗೆ ಕಂಚು ಕದ ತುದಿಗೆ ಬಂದಿದೆ ಗರುಷ ನಿಧಿಯೋಳ ಹೊತ್ತಿ. ಈ ವಿಷವ ಇದ್ದದ್ದು ವಿಷಯ ಆಗಬೇಕು ಅಂತಾದ್ರೆ ಉಗುರಿನಿಂದ ಕಣ್ಣಿನಲ್ಲಿರುವಂತ ಕಾಡಿಗೆಯನ್ನು ತೆಗೆದೆ. ವಿಷವ ಇದ್ದದ್ದು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು. ಈಗ ಸರಿಯಾಯ್ತು, ಈಗ ತಡ ಮಾಡುವುದಿಲ್ಲ, ಆದಷ್ಟು ಬೇಗ. ಈ ಗಂಟಲು ಎಲ್ಲಿತ್ತು ಅಲ್ಲಿ ಇರಿಸ್ತೇನೆ. ಒಂದು ದೇವಸ್ಥಾನ ಕಟ್ಟಿದಷ್ಟು ಕೆಲಸ ಆಯ್ತು ಗೊತ್ತಾ ನನಗೆ. ಇದೆಲ್ಲ ಹೊಸ್ತು, ಇಲ್ಲಿವರೆಗೂ ಮಾಡ್ಲಿಲ್ಲ. ಆದ್ರೆ ಈ ಚಂದದ ಹುಡುಗನ ನೀನ್ ಯಾವಾಗ ನೋಡ್ತೀನೋ? ಓ ಸುಂದರ ಸುಂದರ ತವ ಮೊಗ ಎಂದಿಗೆ ನೋಡುವೆ, ಸುಂದರ ತವ ಮೊಗ ಎಂದಿಗೆ ನೋಡುವೆ, ಸುಂದರ ತವ ಮೊಗವೆಂದಿಗೆ ನೋಡುವೆ ಎಂದೆನು ತಲೆದು ಮಗಂದಿಯು ನಡೆದಳು.